ಮಹಿಳೆಯರಿಗೆ ಭರ್ಜರಿ ಗಿಫ್ಟ್ ನೀಡಿದ ಕೇಂದ್ರ ಸರ್ಕಾರ. Proposed to help women owners of enterprise She-Mart. ಲಖ್ಪತಿ ದೀದಿ ಯೋಜನೆ ಯಶಸ್ಸಿನ ನಂತರ ಇದೀಗ ಕೇಂದ್ರ ಸರ್ಕಾರ ಮಹಿಳೆಯರಿಗೋಸ್ಕರನೇ ಹೊಸ ಯೋಜನೆಯನ್ನ ತರ್ತಾ ಇದೆ. ಮಹಿಳೆಯರನ್ನ ದೊಡ್ಡ ಮಟ್ಟದ ಉದ್ಯಮಿಗಳನ್ನಾಗಿ ಮಾಡೋದಕ್ಕೆ ಸರ್ಕಾರ ಈ ಪ್ಲಾನ್ ಮಾಡಿದೆ. ಹಾಗಿದ್ರೆ ಈ ಸ್ಕೀಮ್ ಯಾವುದು? ಈ ಯೋಜನೆಯಿಂದ ಮಹಿಳೆಯರಿಗೆ ಹೇಗೆ ಸಹಾಯವಾಗುತ್ತೆ? ಈ ಎಲ್ಲದರ ಬಗ್ಗೆ ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ. ನಾನು ಶೇಷಕೃಷ್ಣ ಭಟ್. ಹೌದು, ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಈ ಬಾರಿಯ ಬಜೆಟ್ನಲ್ಲಿ ಹಣಕಾಸು ಸಚಿವರಾಗಿರೋ ನಿರ್ಮಲಾ ಸೀತಾರಾಮನ್ ಅವರು ಮಹಿಳೆಯರಿಗಾಗಿ ಒಂದು ವಿಶೇಷ ಯೋಜನೆಯನ್ನ ಅನೌನ್ಸ್ ಮಾಡಿದ್ದಾರೆ. ಎಸ್, ಅದೇನೆ ಶಿ-ಮಾರ್ಟ್. Proposed to help women owners of enterprise She-Mart. ಹಾಗಿದ್ರೆ ಏನಿದು ಶಿ-ಮಾರ್ಟ್ ಅಂತ ಹೇಳಿ ನೋಡೋಣ. ಶಿ-ಮಾರ್ಟ್ ಅಂದ್ರೆ ನೋಡಿ, ಈಗಾಗಲೇ ಸರ್ಕಾರ ಲಕ್ಷಾಧಿಪತಿ ದೀದಿ ಯೋಜನೆಯ ಮೂಲಕ ಎಷ್ಟೋ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಿದೆ. ಇದರ ಮುಂದಿನ ಹೆಜ್ಜೆಯೇ ಈ ಶಿ-ಮಾರ್ಟ್. ಇಲ್ಲಿ ಶಿ ಅಂದ್ರೆ ಸೆಲ್ಫ್ ಹೆಲ್ಪ್ ಆಂಟ್ರಪ್ರನರ್ ಅಥವಾ ಸ್ವಸಹಾಯ ಉದ್ಯಮಿ ಅಂತ ಅರ್ಥ. ನಮ್ಮ ಹಳ್ಳಿಯ ಮಹಿಳೆಯರು ಉಪ್ಪಿನಕಾಯಿ, ಹಪ್ಪಳ, ಕೈಮಗ್ಗದ ಬಟ್ಟೆ ಅಥವಾ ಕರಕುಶಲ ವಸ್ತುಗಳನ್ನ ತಯಾರು ಮಾಡ್ತಾರೆ. ಆದ್ರೆ ಅವುಗಳನ್ನ ಸರಿಯಾಗಿ ಎಲ್ಲಿ ಮಾರಾಟ ಮಾಡಬೇಕು, ಒಳ್ಳೆ ರೇಟ್ ಎಲ್ಲಿ ಸಿಗುತ್ತೆ ಅನ್ನೋ ಚಿಂತೆ ಅವ್ರಿಗೆ ಇರುತ್ತಲ್ವಾ. ಅದಕ್ಕಾಗಿನೇ ಸರ್ಕಾರ ಪ್ರತಿ ಜಿಲ್ಲೆಯಲ್ಲಿ ಈ ಶಿ-ಮಾರ್ಟ್ಗಳನ್ನ ಆರಂಭಿಸ್ತಾ ಇದೆ. ಇದು ಮಹಿಳೆಯರೇ ನಡೆಸುವ, ಮಹಿಳೆಯರೇ ಮಾಲೀಕರಾಗಿರುವ ಒಂದು ದೊಡ್ಡ ಮಾರುಕಟ್ಟೆ ಅಥವಾ ರಿಟೇಲ್ ಶಾಪ್, ರಿಟೇಲ್ ಮಳಿಗೆ ಅಂತ ಹೇಳ್ಬೋದು. ಹಾಗಿದ್ರೆ ಈ ಯೋಜನೆಯ ಪ್ರಮುಖ ಪ್ರಯೋಜನಗಳೇನು? ಸರ್, ನೀವು ಕೇಳ್ಬೋದು, ಈ ಶಿ-ಮಾರ್ಟ್ ನಿಂದ ಮಹಿಳೆಯರಿಗೆ ಸಿಗುವಂತ ಲಾಭ ಏನು? ಅದನ್ನ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಮೊದಲನೇದು ನೇರ ಮಾರುಕಟ್ಟೆ, ಡೈರೆಕ್ಟ್ ಮಾರ್ಕೆಟ್. ನಿಮ್ಮ ಉತ್ಪನ್ನಗಳನ್ನ ನೀವೇ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಬಹುದು. ಮಧ್ಯದಲ್ಲಿ ಯಾವುದೇ ಕಮಿಷನ್ ಏಜೆಂಟ್ ಅಥವಾ ಬ್ರೋಕರ್ಗಳ ಕಿರಿಕಿರಿ ನಿಮಗೆ ಇರೋದಿಲ್ಲ. ಹಾಗೆಯೇ ಎರಡನೇದು ಬ್ರ್ಯಾಂಡಿಂಗ್ ಬೆಂಬಲ. ನೀವು ತಯಾರಿಸುವ ಅಥವಾ ಮಾರಾಟ ಮಾಡುವ ವಸ್ತುಗಳಿಗೆ ಒಂದು ಒಳ್ಳೆ ಹೆಸರು, ಪ್ಯಾಕೇಜಿಂಗ್ ಮತ್ತು ಬ್ರ್ಯಾಂಡಿಂಗ್ ಸಿಗುವಂತೆ ಸರ್ಕಾರ ನೋಡಿಕೊಳ್ಳುತ್ತೆ. ಇನ್ನು ಮೂರನೇದು ಹೆಚ್ಚಿನ ಆದಾಯ. ಮಧ್ಯವರ್ತಿಗಳಿಲ್ಲದ ಕಾರಣ ನಿಮಗೆ ನೇರವಾಗಿ ಇದರ ಲಾಭ ಸಿಗುತ್ತೆ. ಇದರಿಂದ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುವ ಗುರಿಯನ್ನ ಈ ಯೋಜನೆ ಹೊಂದಿದೆ. ಸೊ ಇದನ್ನ ಮಹಿಳೆಯರು ಸದುಪಯೋಗ ಪಡಿಸ್ಕೊಳ್ಬಹುದು. ಹಾಗೆಯೇ ನಾಲ್ಕನೇದು ಹೈಟೆಕ್ ಸೌಲಭ್ಯ. ನೋಡಿ, ಇವತ್ತಿನ ಕಾಲಕ್ಕೆ ತಕ್ಕಂತೆ AI ಮತ್ತು ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನ ಬಳಸಿ ಮಾರ್ಕೆಟ್ನಲ್ಲಿ ಯಾವುದಕ್ಕೆ ಬೇಡಿಕೆ ಇದೆ ಅನ್ನೋದನ್ನ ತಿಳ್ಕೊಂಡು ವ್ಯಾಪಾರ ಮಾಡೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ಸರ್ಕಾರ ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಹೆಲ್ಪ್ ಮಾಡುತ್ತೆ. ಹಾಗಿದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಡೌಟು ನಿಮಗೆ ಬರ್ಬೋದು. ಅದನ್ನ ಈಗ ಹೇಳ್ತೀನಿ ಕೇಳಿ. ನೋಡಿ, ಇಲ್ಲಿ ಒಂದು ಮುಖ್ಯವಾದಂಥ ವಿಷಯವನ್ನ ನೀವು ನೆನಪಲ್ಲಿಟ್ಕೊಳ್ಬೇಕು. ಈ ಶಿ-ಮಾರ್ಟ್ ಅನ್ನೋದು ಒಬ್ರು ಅಥವಾ ಇಬ್ಬರಿಗೆ ಸೇರಿದ್ದಲ್ಲ. ಇದು ಸಮುದಾಯ ಮಾಲೀಕತ್ವದ ಮಳಿಗೆ. ಅಂದ್ರೆ ಸ್ವಸಹಾಯ ಗುಂಪುಗಳ ಕ್ಲಸ್ಟರ್ ಮಟ್ಟದ ಒಕ್ಕೂಟಗಳು ಇದನ್ನ ನಡೆಸ್ತವೆ. ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಸುಸಜ್ಜಿತ ಮಳಿಗೆ ಇರಲಿದೆ. ಇನ್ನು ದೀನ ದಯಾಳ್ ಅಂತ್ಯೋದಯ ಯೋಜನೆ ಮತ್ತು ಲಖ್ಪತಿ ದೀದಿ ಯೋಜನೆಯ ಅಡಿಯಲ್ಲಿ ಇರುವಂತಹ ಜಾಲವನ್ನೇ ಈ ಮಾರ್ಕೆಟ್ಗಳಿಗೂ ಬಳಸಿಕೊಳ್ಳಲಾಗುತ್ತೆ. ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರು ತಯಾರಿಸಿದ ಕರಕುಶಲ ವಸ್ತುಗಳು ಅಥವಾ ಸಾವಯವ ಉತ್ಪನ್ನಗಳನ್ನ ಈ ಮಾರ್ಟ್ ಮೂಲಕ ದೊಡ್ಡ ದೊಡ್ಡ ಮಾರುಕಟ್ಟೆಗಳಿಗೆ ತಲುಪಿಸಲಾಗುತ್ತೆ. ನನ್ಗೊತ್ತು, ಇವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು, ಹೌದು, ನಾನು ಇದನ್ನು ಹೇಗೆ ಸ್ಟಾರ್ಟ್ ಮಾಡೋದು ಅಂತ. ಸದ್ಯಕ್ಕೆ ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಯಾವುದೇ ಆನ್ಲೈನ್ ಪೋರ್ಟಲ್ ಇನ್ನೂ ಕೂಡ ಓಪನ್ ಆಗಿಲ್ಲ. ಯೋಜನೆ ಆರಂಭಿಕ ಹಂತದಲ್ಲಿದೆ. ಆದ್ರೆ ನೀವು ಇದಕ್ಕೆ ಈಗಿನಿಂದಲೇ ಸಿದ್ಧರಾಗಬಹುದು. ಹಾಗಿದ್ರೆ ಏನ್ ಮಾಡಬೇಕು? ಮೊದಲ ಹೆಜ್ಜೆ, ನೀವು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ NRLM ಅಡಿಯಲ್ಲಿ ಇರುವ ಯಾವುದಾದ್ರೂ ಒಂದು ಸ್ವಸಹಾಯ ಗುಂಪಿನ ಸದಸ್ಯರಾಗಿರಬೇಕು. ಎರಡನೇ ಹೆಜ್ಜೆ, ನಿಮ್ಮ ಸಂಘ ಅಥವಾ ರಾಜ್ಯ ಜೀವನೋಪಾಯ ಮಿಷನ್ ಉದ್ಯಮ ಮಾಡುವ ಆಸಕ್ತಿ ಇರುವಂತ ದೀದಿಯರನ್ನ ಗುರುತಿಸ್ತಾರೆ. ಮೂರನೇ ಹೆಜ್ಜೆ, ನೀವು ಯಾವ ಉದ್ಯಮ ಮಾಡ್ತೀರಿ ಅನ್ನೋದನ್ನ ಲಖ್ಪತಿ ಯೋಜನೆ ಅಡಿಯಲ್ಲಿ ಒಂದು ಪ್ಲಾನ್ ಅನ್ನ ರೆಡಿ ಮಾಡಿ ನಿಮ್ಮ ಒಕ್ಕೂಟಕ್ಕೆ ಕೊಡಬೇಕಾಗತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಈ ಶಿ-ಮಾರ್ಟ್ ನ ಸಂಪೂರ್ಣ ಮಾರ್ಗಸೂಚಿ ಬಿಡುಗಡೆ ಮಾಡಿದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ.
ನೋಡಿದ್ರಲ್ಲ, ನಮ್ಮ ಗ್ರಾಮೀಣ ಮಹಿಳೆಯರು ಕೇವಲ ಗೃಹಿಣಿಯರಾಗಿ ಉಳಿಬಾರ್ದು, ಉದ್ಯಮಿಗಳಾಗಿ ಬೆಳಿಬೇಕು ಅನ್ನೋದು ಈ ಯೋಜನೆಯ ಗುರಿ. ಈಗಾಗಲೇ 1.5 ಕೋಟಿ ಮಹಿಳೆಯರು ಲಖ್ಪತಿ ದೀದಿಗಳಾಗಿದ್ದಾರೆ. 2027ರ ವೇಳೆಗೆ ಈ ಸಂಖ್ಯೆಯನ್ನ 3 ಕೋಟಿಗೆ ಏರಿಸುವ ಟಾರ್ಗೆಟ್ ಸರ್ಕಾರಕ್ಕಿದೆ. ಸೊ ನಿಮಗೂ ಈ ಯೋಜನೆಯ ಬಗ್ಗೆ ಆಸಕ್ತಿ ಇದ್ರೆ ನಿಮ್ಮೂರಿನ ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಹಾಗೇನೆ ನಿಮ್ಮೂರಿನ ಎಲ್ಲಾ ಮಹಿಳಾ ಗುಂಪುಗಳಿಗೂ ಗ್ರೂಪ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಸೊ ಇಂತಹ ಇನ್ನಷ್ಟು ಈ ರೀತಿಯ ಇನ್ಫಾರ್ಮೇಶನ್, ಅಪ್ಡೇಟ್ಸ್, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗೋಸ್ಕರ ಬಾಸ್ವಾಲಾ ಡೈಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. Bosswala. Be the boss.